ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಅರಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅರಕ್ ಹೇಗೆ ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಇದು ಅರಕ್ ಬಂದು ತುಂಬ ಮುಸ್ಲಿಮ್ಸ್ ಹೆಣ್ಮಕ್ಳು ಜಾಸ್ತಿ ಯೂಸ್ ಮಾಡುವಂಥದ್ದು ಮತ್ತು ಕೆಮಿಕಲ್ ಫ್ರೀ ಇರೋದು. ತುಂಬ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಬೋದು ಆರಾಮಾಗಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದ್ರ ಥರದ್ದು ಒಂದು ತಗೊಳ್ಳಿ. ನಿಮಗೆ ಮನೇಲಿ ವೇಸ್ಟ್ ಆಗಿರೋ ಪಾತ್ರೆ ಯಾವುದನ್ನ ಇತ್ತು ಅಂದ್ರೂ ಪರವಾಗಿಲ್ಲ. ಏನಕ್ಕೆ ಅಂದರೆ ಇದು ಫುಲ್ಲು ಬ್ಲ್ಯಾಕ್ ಆಗಿಬಿಡತ್ತೆ, ಮತ್ತು ಅದು ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಂತಲೇ ಒಂದು ವೇಸ್ಟ್ ಆಗಿರೋದು ಒಂದು ಪಾತ್ರೆನ ಈ ಥರ ಇಟ್ಕೊಂಡು ಮಾಡ್ಕೋಬೋದು. ಇದು ಆದರೆ ಮತ್ತು ಪೇಂಟ್ದೆಲ್ಲ ಒಂದು ಡಬ್ಬಿಗಳು ಬರುತ್ತೆ ನೋಡಿ, ಆ ಪೇಂಟ್ ಡಬ್ಬಿಗಳಂದರೆ ಪ್ಲಾಸ್ಟಿಕ್ ಅಲ್ಲ, ಬೇರೆ, ಅದರಲ್ಲೂ ಸಹ ಮಾಡ್ಕೋಬೋದು ನೀವು. ಇದಕ್ಕೆ ನಾನು ಏನೇನು ಹಾಕ್ತಿದ್ದೀನಿ ಅಂತ ಹೇಳಕ್ಕಂದ್ರೆ, 1 ಸ್ಪೂನು ಟೀ ಪುಡಿ ಹಾಕ್ತಿದ್ದೀನಿ. ಇದರಲ್ಲಿ ಅರ್ಧ ಎಷ್ಟು ಟೀ ಪುಡಿ ಹಾಕ್ತಿದ್ದೀನಿ. ಮತ್ತು ಅದೇ ಅಳತೆಯಲ್ಲಿ 1 ಸ್ಪೂನ್ ಸಕ್ಕರೆನೂ ಹಾಕ್ತೀನಿ. ಒಂದಿಷ್ಟು ಸಕ್ಕರೆ ಸಾಕು. ಮತ್ತು ಕಾಫಿ ಪೌಡರ್ ಇದ್ದರೆ ಕಾಫಿ ಪೌಡರ್ನು ಹಾಕೋಬೋದು. ಕಾಫಿ ಪೌಡರ್ ಇಲ್ಲಂದ್ರೂ ಪರವಾಗಿಲ್ಲ. ನಾನು ಕಾಫಿ ಪೌಡರ್ ಖಾಲಿ ಆಗಿದೆ, ಮತ್ತು ನಾನು ಕಾಫಿ ಪೌಡರ್ ಹಾಕ್ತಾಯಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳ್ತು ಅಂದರೆ ಬೆಲ್ಲ ಹಾಕ್ತಾಯಿದ್ದೀನಿ. ಇದು 1 ಸ್ಪೂನಷ್ಟು ತುರಿದು ಹಾಕ್ಕೊಂಡಿದ್ದೀನಿ ಬೆಲ್ಲ. ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ. ಇದು ಹೀಗೆ ಮಾಡಿ ಇಟ್ಕೊಳ್ಳಿ. ಮತ್ತು ಮಧ್ಯದಲ್ಲಿ ಚಿಕ್ಕದು ಒಂದು ಕಪ್ಪಿಡಿ ಸಾಕು. ಏನು ಮಾಡಿ, ನಿಮಗೆ ಯಾವುದಾದ್ರೂ ಮಾಮೂಲಿ ಒಂದು ವೇಸ್ಟ್ ಪ್ಲೇಟ್ ಆಗಲಿ ಯಾವುದಾದ್ರೂ ಏನಂದರೆ ಹಬೆ ಒಳಗೆ ಆಚೆ ಬರಬಾರ್ದು. ಹಬೆ ಆಚೆ ಬರದೇ ಇರೋ ಥರ ಇಟ್ಕೊಳ್ಳಿ ಅದು ನೀರನ್ನ. ಈ ಥರ ಇಟ್ಕೊಂಡು ಹಬೆ ಎಲ್ಲಿ ಬರಬಾರ್ದು ಹೊರಗಡೆ. ಈಗ ಸ್ಟವ್ ಅಂಟಿಸ್ಕೊಳ್ತೀನಿ. ಕಡಿಮೆ ಇಟ್ಬಿಟ್ಟು ಒಂದು 5-10 ನಿಮಿಷ, ಅದು ಜಾಸ್ತಿ ಇದ್ದರೆ ತುಂಬ ಹೊತ್ತು ತಗೊಳುತ್ತೆ. ಇದೊಂದು 5 ನಿಮಿಷದಿಂದ 10 ನಿಮಿಷದ ಒಳಗಡೆ ಆಗಿಬಿಡತ್ತೆ. ಕಡಿಮೆ ಇಟ್ಕೊಳ್ಳಿ, ಜಾಸ್ತಿ ಇಡಕ್ಕೆ ಹೋಗ್ಬೇಡಿ. ಕಡಿಮೆ ಇಟ್ಟು ಬಿಡಿ, ಆ ಹಬೆ ನೀರಲ್ಲಿ ಅದು ಬೇಯುತ್ತೆ. ನಾನು ಆಮೇಲೆ ಹೇಗಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ, ಆಯಿತಾ? ಇದು ಆಗ್ತಿದೆ. ಈಗ ಇದ್ರ ಮೇಲೆ ಸ್ವಲ್ಪ ಒಂದು ಯಾವುದಾದ್ರೂ ಭಾರ ಇಡೋಣ, ಆವಾಗ ಇನ್ನೂ ಚೆನ್ನಾಗಿ ಬೇಗ ಕುದಿಯುತ್ತೆ, ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಹೊರಗಡೆ ಅದೆಲ್ಲ ಹೋಗ್ಬಿಡತ್ತೆ. ಹೀಗೆ ಇಟ್ಟಿದ್ದೀನಿ ಭಾರಕ್ಕೆ. ಭಾರ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹಬೆ ಹೊರಗಡೆ ಹೋಗೋದಿಲ್ಲ. ಅದರಿಂದ ಚೆನ್ನಾಗಿ ಅದರಲ್ಲಿ ಬೆಂದಿರೋ ಅಂಥ ರಸಲ್ಲ ಅದರಲ್ಲಿ ಹೋಗುತ್ತೆ, ಹೊರಗಡೆ ಎಲ್ಲೂ ಹೋಗೋದಿಲ್ಲ ಅದು ಹಬೆ ಇಲ್ಲ. ಅದಕ್ಕೆ ಏನಾದರೂ ಈ ಥರ ಒಂದು ಇಡಿ. ಆಗಿದೆ ಅಂತ ನೋಡೋಣ. ಅಂದರೆ ನೋಡಿ, ಸ್ವಲ್ಪ ಇದೆಯಲ್ಲ, ಆಗಿದೆ ಅದು. ಆಫ್ ಮಾಡ್ಕೊಳ್ತೀನಿ. ತಣ್ಣಗಾದ್ಮೇಲೆ ತಗೊಳ್ಳೋಣ ಸ್ವಲ್ಪ. ಈಗ ತೊಗೊಂಡ್ರೆ ತುಂಬ ಬಿಸಿ ಇರುತ್ತೆ, ಹಬೆ ಉಳಿಯುತ್ತೆ. ತಣ್ಣಗಾದ್ಮೇಲೆ ನೋಡಿ, ಅದರಲ್ಲಿ ಬಂದಿದೆಯಲ್ಲ ಅಷ್ಟು, ಅದನ್ನು ನಾನು ತೋರಿಸ್ತೀನಿ ಹೇಗೆ ಹಾಕ್ಕೊಳ್ಳೋದು, ಹೇಗೆ ಮಾಡೋದು ಅಂತ ಹೇಳಿ. ಮತ್ತೆ ನೋಡಿ, ಇದರಲ್ಲಿ ಮಾಡಿದ್ರಲ್ಲಿ ಸ್ವಲ್ಪ ಇದೆ, ಇದು ಸಾಕಾಗೋದಿಲ್ಲ. ಆಲ್ರೆಡಿ ನಾನು ಮೊದಲು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಲಾಸ್ಟ್ ಟೈಮ್ ಮಾಡಿದ್ದು. ಅದರಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಯಾಕಂದರೆ ಡೈಲಿ ಇದನ್ನು ಏನು ಅಂತ ಹೇಳ್ತು ಅಂದರೆ, ಒಂದಿನದಿಂದ ಇವತ್ತು ಸ್ಟಾರ್ಟ್ ಮಾಡ್ತಂದರೆ ಒಂದು 5 ದಿನದವರೆಗೂ ಇದನ್ನು ಡೈಲಿ ನೈಟ್ ಮಲಗೋ ಟೈಮಲ್ಲಿ ಡೈಲಿ ಹಚ್ಚಿ ಬಿಟ್ಟು ಅಂತ ಹೇಳಿದ್ರೆ ಒಳ್ಳೆ ಕಲರ್ ಬರುತ್ತೆ. ಇದು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ತೀನಿ. ಇದನ್ನು ಡೈಲಿ ನೀವು ನೈಟಲ್ಲಿ ಹಚ್ಚಿಸ್ಕೊಂಡು ಬನ್ನಿ. ಡೈಲಿ ನೈಟ್ ಒಂದು 5 ದಿನ ಹಚ್ಚಿದ್ರೆ ಒಳ್ಳೆ ಕಲರ್ ಬರುತ್ತೆ. ಈ ಥರ ಪೂರ್ತಿನೇ ಹಚ್ಬೋದು. ನಾನು ಬೇರೆ ಇಷ್ಟು ಮಾತ್ರ ನೇಲ್ಸ್ ಮಾತ್ರ ಹಚ್ತೀನಿ.
5 ದಿನ ಹಚ್ಚಿತು ಅಂತ ಹೇಳಿದ್ರೆ ಒಳ್ಳೆ ಕಲರ್ ಬರೋದು. ನೈಟಲ್ಲಿ ಹಚ್ಚಿ ಹಾಗೆ ಬಿಟ್ಬಿಡಿ, ಯಾಕಂದರೆ ಸ್ವಲ್ಪ ಬೇಗ ಹಚ್ಚಿಬಿಟ್ಟು ಮಲ್ಗೋಕ್ಕಿಂತ ಇನ್ನೊಂದು ಮುಕ್ಕಾಲು ಗಂಟೆ ಹಚ್ಚಿ ಬಿಟ್ಬಿಟ್ಟು ಆಮೇಲೆ ಅದನ್ನು ಹಾಗೆ ಬಿಟ್ಟರೆ ಅದು ಟೈಟ್ ಆಗುತ್ತೆ, ಹಿಡ್ಕೊಳ್ಳುತ್ತೆ. ಅದು ಹಿಟ್ಟಿರುತ್ತಲ್ಲ, ಮೈದಾ ಹಿಟ್ಟು ಹಿಡ್ಕೊಳ್ಳುತ್ತೆ, ಟೈಟ್ ಆಗುತ್ತೆ. ಇದನ್ನೇ ನೀವು ಇನ್ನೂ ಸ್ವಲ್ಪ ಗಟ್ಟಿ ಮಾಡಿನೂ ಕೋನಲ್ಲೂ ಸಹ ಹಚ್ಕೋಬೋದು. ಕೋನಲ್ಲಿ ಹಚ್ಕೊಂಡು ಮೆಹಂದಿ ಹಚ್ಕೋಬೋದು. ನಾನು ಬೇರೆ ನೈಲ್ಸಿಗೆ ಮಾತ್ರ ಹಚ್ಕೊಳ್ತಿದ್ದೀನಿ ಅಷ್ಟೇ. ಡೈಲಿ ಇದು ಮಾಡಿ ನೀವು ಜಾಸ್ತಿ ಮಾಡಿ ಫ್ರಿಜ್ಜಲ್ಲೂ ಇಟ್ಕೋಬೋದು ಸಹ, ಏನೂ ಆಗೋದಿಲ್ಲ. ಲಿಕ್ವಿಡ್ ಇರುತ್ತಲ್ಲ, ಲಿಕ್ವಿಡ್ ಇಟ್ಕೊಂಡು ನೀವೇನು ಮಿಕ್ಸ್ ಮಾಡಬೇಡಿ. ಆ ಲಿಕ್ವಿಡ್ ಇರುತ್ತಲ್ಲ, ಅದು ಲಿಕ್ವಿಡ್ ಮಾಡಿ ಇಟ್ಕೊಂಡೆ ನೀವು ಆಮೇಲೆ ಹಚ್ಕೊಳ್ಳೋ ಟೈಮಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಅದನ್ನು ಮೊದಲೇ ಏನು ಮಾಡೋಕ್ಕೆ ಹೋಗಬೇಡಿ. ಮೊದಲೇ ಯಾವುದಾದ್ರೂ ಮಾರನೇ ದಿನ ನೀವು ಹಾಕೊಳ್ಳೋ ಟೈಮಲ್ಲಿ ಅದು ಮಿಕ್ಸ್ ಮಾಡ್ಕೊಳ್ಳಿ, ಹಿಟ್ಟು ಮಿಕ್ಸ್ ಮಾಡಿ ಹಚ್ಚಿ. ಆ ಲಿಕ್ವಿಡ್ ಇಟ್ಟರೆ ಏನೂ ಆಗೋದಿಲ್ಲ. ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿದ್ದೆ. ಲಾಸ್ಟ್ ಟೈಮ್ ನಾನು ಮಾಡಿದ್ದೆ, ಒಂದು ಮದುವೆ ಫಂಕ್ಷನ್ ಇದೆ ಅಂತ ಹಾಕ್ಕೊಳ್ಳೋದಕ್ಕೆ ಮಾಡಿ ಇಟ್ಟಿದ್ದೆ. ಆವಾಗ ಉಳಿದಿತ್ತಲ್ಲ ಅದೇ, ಅದರಲ್ಲಿ ನಿನ್ನೆ ಒಂದು ಚೂರು ಮಾಡಿ ನಿಮಗೆ ತೋರಿಸಿದ್ದು, ಬಾಕಿ ಉಳಿದಿದೆ, ಇನ್ನೂ ಸ್ವಲ್ಪ ಇದೆ. ಅದು ನಾಳೆಗೆ ಹಚ್ಕೊಳ್ತು ಅಂದರೆ ಆಗುತ್ತೆ. ಒಬ್ಬೊಬ್ಬರಿಗೆ ಬಾಡಿ ತುಂಬ ಹೀಟ್ ಇರೋ ಬಾಡಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇಗ ಕಲರ್ ಬಂದುಬಿಡುತ್ತೆ. ಒಂದೇ ದಿನದಲ್ಲಿ ಒಳ್ಳೆ ಕಲರ್ ಬರುತ್ತೆ. ನನಗಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದೇ ಥರ ನಾವು ಮನೇಲಿ ಮಾಡ್ಕೋಬೋದು. ಹೊರಗಡೆ ನಾವು ದುಡ್ಡು ಕೊಟ್ಟು ತೊಗೊಂಡು ಬಂದು ಕೆಮಿಕಲ್ ಇರೋದನ್ನು ಯೂಸ್ ಮಾಡಬಹುದು. ವಿತೌಟ್ ಕೆಮಿಕಲ್ ಇರೋದನ್ನು ಆರಾಮಾಗಿ ನಾವು ಮನೇಲಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಈ ಥರ ಹಬ್ಬಗಳಲ್ಲಿ ಮತ್ತು ಮದುವೆಗಳಲ್ಲಿ ಹೆಣ್ಮಕ್ಳು ಈ ಥರ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಯೂಸ್ ಮಾಡಿ ಆಯಿತಾ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಾಗಿ ನೋಡಿ ಅಂತ ಕೇಳ್ಕೊಳ್ತಾ, ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಬಾಯ್, ಗುಡ್ ನೈಟ್.